ಕರ್ನಾಟಕ ಹೊರತಾಗಿ ತೆಂಕಣ ಭಾರತದ ಮೊದಲ ಬಿಜೆಪಿ ಮೇಯರ್ ಆಗಿ ವಿ ರಾಜೇಶ್ ಅವರು ತಿರುವನಂತಪುರದಲ್ಲಿ ಅಧಿಕಾರ ಸ್ವೀಕರಿಸಿದರು. ಕೇರಳದ ರಾಜಧಾನಿ ತಿರುವನಂತಪುರದಲ್ಲಿ ಒಂದು ಬದಲಾವಣೆ ಆಗಿದೆ. ದಶಕದ ಹಿಂದೆ ಕೇರಳದ ಮೊದಲ ಬಿಜೆಪಿ ಶಾಸಕ ರಾಜಗೋಪಾಲ್ ತಿರುವನಂತಪುರದಲ್ಲಿ ಗೆದ್ದಿದ್ದರು. ಇತ್ತೀಚೆಗೆ ನಡೆದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಇದೇ ಮೊದಲ ಬಾರಿಗೆ ತಿರುವನಂತಪುರ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ಅತಿದೊಡ್ಡ ಪಕ್ಷವಾಗಿ ಗೆದ್ದಿತು. ಈಗ ಮೊದಲ ಮೇಯರ್ ಆಗಿ ವಿ ರಾಜೇಶ್ ಅಧಿಕಾರ ಸ್ವೀಕರಿಸಿದ್ದಾರೆ. ರಾಜೇಶ್ ಅವರು 6 ತಿಂಗಳ ಹಿಂದಷ್ಟೇ ಎಡಕಡೆಯಿಂದ ಬಿಜೆಪಿಗೆ ಸೇರಿದ್ದರು. 101 ಸದಸ್ಯರ ತಿರುವನಂತಪುರ ಮಹಾನಗರ ಪಾಲಿಕೆಗೆ 50 ಮಂದಿ ಬಿಜೆಪಿಯಿಂದ ಗೆದ್ದು ಬಂದಿದ್ದಾರೆ. ಅದು ಬಹುಮತಕ್ಕೆ ಒಂದು ಕೊರತೆ. 2 ಪಕ್ಷೇತರ ಸದಸ್ಯರಿದ್ದು ಅವರ ಬೆಂಬಲ ಬಿಜೆಪಿಗೆ ಸಿಗಲಿದೆ ಎಂದು ಹೇಳಲಾಗಿದೆ. ಸಿಪಿಎಂ 29, ಕಾಂಗ್ರೆಸ್ 19 ವಾರ್ಡ್ಗಳಲ್ಲಿ ಗೆದ್ದಿವೆ. ಕಳೆದ ಲೋಕಸಭಾ ಕ್ಷೇತ್ರದಲ್ಲಿ ನಟ ಸುರೇಶ್ ಗೋಪಿ ನೇಮೋನ್ ಕ್ಷೇತ್ರದಿಂದ ಗೆದ್ದು ಕೇಂದ್ರ ಸಚಿವರಾಗಿದ್ದಾರೆ. ಸುರೇಶ್ ಗೋಪಿ ಅವರು ಕಾಂಗ್ರೆಸ್ನಿಂದ ಬಿಜೆಪಿಗೆ ಸೇರಿ ಜಯಿಸಿದ್ದವರಾಗಿದ್ದಾರೆ. ಮೇಯರ್ ಆಯ್ಕೆ ವೇಳೆ ಪಕ್ಷೇತರ ಸದಸ್ಯರೊಬ್ಬರು ಹಾಜರಿರಲಿಲ್ಲ. ಇನ್ನೊಬ್ಬ ಪಕ್ಷೇತರ ಸದಸ್ಯ ರಾಧಾಕೃಷ್ಣನ್ ಹಾಜರಿದ್ದರು. ಮೇಯರ್ ಚುನಾವಣೆಯಲ್ಲಿ ಸಿಪಿಎಂನ ಶಿವಾಜಿ ಅವರು 29 ಮತ್ತು ಕಾಂಗ್ರೆಸ್ನ ಬಸರಿನಾಥನ್ ಅವರು ಪಕ್ಷದ 19 ಮತಗಳನ್ನು ಪಡೆದರು.